ಬಗ್ಗೆ ಅವರು ಟೆಕ್ನಿಕಲ್ ಸೆಷನ್ ಮಾಡಿದ್ದಾರೆ. ನಮ್ಮ ದಿನೇಶ್ ಒಂದು ಸ್ವಲ್ಪ ಹೇಳಿದ್ದಾರೆ, ಈಗ ರೇವಣ್ಣವರು ಮಾತಾಡಿದರೆ ನಾನು ಹೆಚ್ಚು ನಿಮಗೆ ಬೋರ್ ಮಾಡಲಿಕ್ಕೆ ಒಂದು ನೀವು ಅರ್ಥ ಮಾಡ್ಕೋಬೇಕಾದ್ರೆ ನಾನು ಪೊಲಿಟಿಕಲಿ ಹೇಳ್ತೀನಿ, ನಾನು ಟೆಕ್ನಿಕಲಿ ಹೇಳಲ್ಲ. ವಾಸು ರಾಜಕೀಯವಾಗಿ ಅಷ್ಟೇ ಹೇಳ್ತೀನಿ. ಇಲ್ಲಿರೋರೆಲ್ಲ ಒಂದೇ ಪಕ್ಷಕ್ಕೆ ಬೆಂಬಲಿತ ಮಾಡೋರಿಲ್ಲ, ಸತ್ಯ ಅಲ್ವಾ? BJPಗೂ ಬೆಂಬಲಿಸೋರಿದ್ದೀರ, JDSಗೂ ಬೆಂಬಲಿಸೋರಿದ್ದೀರ, ಕಾಂಗ್ರೆಸ್ಗೂ ಬೆಂಬಲಿಸೋರು. ನೀವು ಅರ್ಥ ಮಾಡ್ಕೋಬೇಕು, ನಾನು ಹೇಳಿದ್ದೇ ಸತ್ಯ ಅಂತ ನೀವು ನಂಬಬಾರ್ದು. ಈ ದೇಶ ಯಾಕೆ ಇನ್ನೂ ಈ ಸಮಸ್ಯೆಲಿದೆ, ಇನ್ನೂ ನಿಮ್ಮೂರಲ್ಲಿ ಯಾಕೆ ರಸ್ತೆ ಆಗ್ತಾ ಇಲ್ಲ, ಕುಡಿಯೋ ನೀರು ಸಮಸ್ಯೆ ಇದೆ, ಶಾಲಾ ಸಮಸ್ಯೆ ಇದೆ ಅಂತ ಅಂದರೆ ನೀವು ಸತ್ಯನ ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂಥದ್ದಕ್ಕೆ ದೂರ. ಆಮೇಲೆ ಯಾರೋ MLA ಆದರನ್ನ ಬೈದರೆ ಪ್ರಯೋಜನ ಸಿಗಲ್ಲ, ಸರ್ಕಾರದ ಮಂತ್ರಿಗಳನ್ನ ಬೈದರೆ ಪ್ರಯೋಜನ ಸಿಗಲ್ಲ. ಸರ್ಕಾರದ ಮಂತ್ರಿ ಆಗೋರು, MLA ಆಗೋರು, ಮುಖ್ಯಮಂತ್ರಿ ಆಗೋರು ನೀವು ಕಳಿಸೋದು. ನೀವು ನಿಮ್ಮ ತೀರ್ಮಾನನ ನೀವು ಸರಿ ಇಲ್ಲ ಅಂತ ನೀವೇ ಹೇಳ್ಕೋಬೇಕಾಗುತ್ತೆ. ನೀವು 5 ವರ್ಷಕ್ಕೆ ಒಂದ್ಸಲಿ ನೋಡಿ, ಕೂತಿರೋ DC ಅವರು CO ಅವರೆಲ್ಲ ಅವ್ರಿಗೆ 60 ವರ್ಷ ಆಗೋವರೆಗೂ ಒಂದ್ಸಲಿ ಎಕ್ಸಾಮ್ ಪಾಸ್ ಆಗಿ ಬಂದರೆ ಅವ್ರು ಇರ್ತಾರೆ. ನಾವೆಲ್ಲ 60 ವರ್ಷ ಇರಲ್ಲ. ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧಿಯವರು, ನೆಹರು ಅವರು ಅವತ್ತು ಈ ರಾಜಕಾರಣಿಗಳನ್ನ 5 ವರ್ಷಕ್ಕೆ ಒಂದ್ಸಲಿ ಎಕ್ಸಾಮಿನೇಷನ್ ಕಳ್ಸೋಕ್ಕೋಸ್ಕರ 5 ವರ್ಷಕ್ಕೆ ಎಲೆಕ್ಷನ್ ಮಾಡಿದ್ರು. ನೀವು ಯಾವ ಸರ್ಕಾರ ಯಾವಾಗ ಯಾವ ರೀತಿ ಸಾರ್ವಜನಿಕವಾಗಿ ಕೆಲಸ ಮಾಡುತ್ತೆ, ಹೆಣ್ಣು ಮಕ್ಕಳಿಗೆ ಯಾರು ಗುರುತಿಸಿದ್ದಾರೆ, ಗಂಡು ಮಕ್ಕಳನ್ನ ಯಾರು ಗುರುತಿಸಿದ್ದಾರೆ, ಯುವಕರಿಗೆ ಏನು ಪ್ರೋತ್ಸಾಹ ಕೊಟ್ಟಿದ್ದಾರೆ, ರೈತರಿಗೆ ಏನು ಕೊಟ್ಟಿದ್ದಾರೆ, ಕಾರ್ಮಿಕರಿಗೆ ಏನು ಕೊಟ್ಟಿದ್ದಾರೆ. ನೀವೇನು ಮಾಡ್ತೀರಿ? ಟೇಬಲ್ ಕೊಟ್ಬಿಟ್ಟು ಪಾಠ ಮಾಡಿದವ್ರನ್ನ ರುಚಿಯಾಗಿರುತ್ತೆ, ಕೇಳೋ ಕಿವಿ ಚೆನ್ನಾಗಿರುತ್ತೆ, ಹ್ಞೂ ಅಂದ್ಕೊಂಡು ಹೋಗ್ತೀರಿ. ನಿಮ್ಮ ಗಂಡನೋ, ನಿಮ್ಮ ಮಾವನೋ, ನಿಮ್ಮ ಮಗನೋ ಯಾರೋ ಯಾವುದೋ ಪಾರ್ಟಿಲಿದ್ದರೆ ಅವ್ರ ಜೊತೆ ಅದಲ್ಲ. ನಿಮ್ಮ ತೀರ್ಮಾನ ನೀವೇ ಸ್ವತಃ ತಗೊಳ್ಳುವಂಥ ಬುದ್ಧಿವಂತಿಕೆಯನ್ನು ಮಹಿಳೆಯರು 50% ಇದ್ದೀರಾ, ನೀವು ಕಡಿಮೆ ಇದ್ದೀರಾ. 2%, 3%, 5% ಇದ್ದರೆ ನಡೀತಿತ್ತು. 50% ಇರೋ ಮಹಿಳೆಯರು ಇನ್ನೊಬ್ಬರ ಇನ್ಫ್ಲೂಯೆನ್ಸ್ ಇಂದ ನೀವು ತೀರ್ಮಾನ ತಗೋತೀರಾ ಅಂದರೆ ಈ ದೇಶ ಎಲ್ಲಿ ಉಳಿಯುತ್ತೆ? ಈ ದೇಶ ಹೆಂಗೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ? ನೀವೇ ಸ್ವತಃ ತೀರ್ಮಾನ ತಗೊಳ್ತಕ್ಕಂಥ, ಆಲೋಚನೆ ಮಾಡ್ತಕ್ಕಂಥದ್ದನ್ನ ನೀವು ಸಂಕಲ್ಪ ಮಾಡಿದಾಗ ಮಾತ್ರ ಈ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಪಂಚಾಯತಿಲಿ 50% ಇರ್ತೀರ, ಎಲ್ಲ ಪಂಚಾಯತಿಲಿ 50% ಇರ್ತೀರ, ನಾಮಿನೇಷನಲ್ಲಿ ನಿಮಗೆ ಇರ್ತದೆ. ಸೊ ಅಪಾಯಿಂಟ್ಮೆಂಟಲ್ಲಿ, ಸ್ಕೂಲಲ್ಲಿ ಶಿಕ್ಷಣಕ್ಕೆ 50% ಇರ್ತೀರ. ನಮ್ಗೆ ಏನು ಕೊಟ್ಟಿದ್ದೀರಾ? ನೀವು ತೀರ್ಮಾನ ತಗೊಳ್ಳೋ ಶಕ್ತಿ ಮೇಲೆ ನೀವು ಇನ್ನೂ ಆ ಒಂದು ಇದಕ್ಕೆ ಬರ್ತಾ ಇಲ್ಲ ತೀರ್ಮಾನಕ್ಕೆ ಅಂದರೆ ಯಾರು ಕೊಡ್ತಾರೆ? ನೀವು ಫಸ್ಟ್ ನೀವು ಬದಲಾವಣೆ ಆಗ್ತದೆ. ಯಾರೋ ಪತ್ರಿಕೆಯಲ್ಲಿ ಬರಬೇಕು, ನಾನು ನೋಡಿದೆ, ಈ ಗ್ಯಾರಂಟಿಯಿಂದ ಬದಲಾವಣೆ, ಸಮಾಜಗಳ ಬದಲಾವಣೆ ಅಂತ. ಯಾರು ಬದಲಾವಣೆ ಆದ್ರೂ ನನ್ನ ಉದ್ದೇಶದಿಂದ ಒಂದಷ್ಟು ಜನ ಪುರುಷರು ಬೇರೆ ಬೇರೆ ಕಾರಣಕ್ಕೆ ಒಂದು ಸ್ವಲ್ಪ ತಪ್ಪು ಮಾಡ್ಬೋದು, ಯುವಕರು ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಲ್ಲಿ ಇರ್ಬೋದು. ನೀವು ಇಡೀ ಕುಟುಂಬನ, ಅದು ಗಂಡ ಸಂಬಳ ತರೋದಾಗಲಿ, ಅದು ಉದ್ಯಮಿ ಆಗಲಿ, ಅಥವಾ ಕೃಷಿ ಮಾಡಲಿ, ಅಥವಾ ಸಣ್ಣ ಪುಟ್ಟ ಉದ್ಯೋಗದಲ್ಲಿ ತೊಡಗಿಸ್ಕೊಳ್ಳಿ, ಆದರೆ ಎಲ್ಲರ ಜೀವನದಲ್ಲಿ ಬಹಳ ಮುಖ್ಯವಾದಂಥ ಜವಾಬ್ದಾರಿಯನ್ನು ನಿರ್ವಹಿಸಲು ಮಹಿಳೆಯರು. ಪ್ರತಿಯೊಂದು ಕುಟುಂಬದಲ್ಲೂ ಹೆಣ್ಣು ಮಗಳು ಇಡೀ ಕುಟುಂಬನ ನಡೆಸುವಂಥ ಜವಾಬ್ದಾರಿ ಇರುತ್ತೆ. ಅದರಿಂದ ನೀವು ಭಾಳಷ್ಟು ಸೂಕ್ಷ್ಮವಾದಂಥ ಆಲೋಚನೆಯನ್ನು ಮಾಡ್ತಕ್ಕಂಥದ್ದನ್ನು ನೀವು ಕಲಿತರೆ, ನಿಮ್ಮ ತೀರ್ಮಾನವನ್ನು ನೀವೇ ತಗೊಳ್ತಕ್ಕಂಥ ಒಂದು ಸ್ಥಿತಿಗೆ ಈ ದೇಶ, ಈ ರಾಜ್ಯ ಬಂದರೆ ಈ ದೇಶ ಬದಲಾವಣೆ ಆಗುತ್ತೆ, ದೇಶ ಮುಂದುವರಿಯುತ್ತೆ, ರಾಜ್ಯ ಮುಂದುವರಿಯುತ್ತೆ. ಅವ್ರವ್ರ ಮಾತು ಕೇಳಿ ನೀವು ತೀರ್ಮಾನ ಎಲ್ಲಿವರೆಗೆ ತಗೋತೀರೋ ಅಲ್ಲಿವರೆಗೆ ಈ ದೇಶ ಯಾವತ್ತೂ ಸಹ ಮುಂಚೂಣಿಗೆ ಬರಲಿಕ್ಕೆ ಸಾಧ್ಯ. ಇವತ್ತು ಕಳೆದ ಈ 5 ಗ್ಯಾರಂಟಿ ನಿಮಗೆ ಗೊತ್ತಿಲ್ಲವೋ ಗೊತ್ತಿಲ್ಲ, ಸರ್ಕಾರ ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಸ್ನೇಹಿತರಿದ್ದಾರೆ, ಇವರನ್ನ ಎಷ್ಟೊಂದು ಬಳಸ್ಕೊಂಡ್ರಂದ್ರೆ ವಿರೋಧ ಪಕ್ಷಗಳು, ಇವ್ರ ಕೇಳಿ ಮಾಡೋಕ್ಕಾಗಲ್ಲ, ಆಗಲೇ ಸರ್ಕಾರದಲ್ಲಿ ಖಜಾನೆ ಸಮಸ್ಯೆಗಳಿದೆ, ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು ಮತ್ತು ಬಸವರಾಜ ಬೊಮ್ಮಾಯಿಯವರು ಸಮಸ್ಯೆ ಮಾಡೋಗಿದ್ದಾರೆ,
ಸಿದ್ದರಾಮಯ್ಯನವ್ರು ಬಂದು ಹೆಂಗೆ ಈ 5 ಗ್ಯಾರಂಟಿ ಕೊಡ್ಲಿಕ್ಕಾಗುತ್ತೆ? ನಾವು ಕೊಡಿ ಅಂದ್ರೆ ಅವ್ರು ಕೊಡಕ್ಕಾಗಲ್ಲ, ಫೇಲ್ ಆಗ್ಬಿಡ್ತಾರೆ, ನಾವೆಲ್ಲ ಸಕ್ಸಸ್ ಆಗ್ಬೋದು ಅಂತ ಏನು ಬಹಳ ಈ ಯುದ್ಧ ಭೂಮಿನಲ್ಲಿ ಫೈಟ್ ಮಾಡ್ದಂಗೆ ಫೈಟ್ ಮಾಡೋದು ಒಂದು ತಿಂಗಳು. ನಾವು ಮೊದಲನೇ ಕ್ಯಾಬಿನೆಟ್ 2ನೇ ಕ್ಯಾಬಿನೆಟ್ನಲ್ಲೇ ಇದು ಇಂಪ್ಲಿಮೆಂಟ್ ಮಾಡ್ತೀವಿ. ಆಮೇಲೆ ಹೆಂಗಸರಿಗೆ ಇಷ್ಟೊಂದು ಫ್ರೀ ಗ್ಯಾರಂಟಿ ಕೊಟ್ಟು ಬಸ್ ಚಾರ್ಜ್ ಫ್ರೀ ಕೊಟ್ಟು ಅವ್ರು ದಾರಿ ತಪ್ತಾವ್ರೆ ಅಂತ ಕುಮಾರಸ್ವಾಮಿ ಅವ್ರು ಬೇರೆ ಹೇಳ್ಬಿಟ್ಟು ನಿಮ್ಗೆ ಏನು ಅನ್ನಿಸ್ತಾ ಇಲ್ಲ ಬಿಡಿ. ಪಾಪ ನೀವು ನಾವೇನೋ ಗೊತ್ತಿಲ್ಲ, ಕುಮಾರಸ್ವಾಮಿ ಅವ್ರ ಪಾಪ ಗೊತ್ತಿಲ್ಲದೆ ಮಾತಾಡ್ದವ್ರೆ ಅಂತ ಅನ್ಕೊಂಬಿಟ್ಟಿರ್ಬೇಕು ನೀವು. ಸೊ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮಹಿಳೆಯರ ಬಗ್ಗೆ ಎಲ್ಲ ಮಾತಾಡ್ಬಿಟ್ರು. ಈ ಯಾವುದೋ ಒಂದು ರೈತ ಸಂಘದ ಮಹಿಳೆ ಬಗ್ಗೆನೂ ಮಾತಾಡಿದ್ರು ದಾವಣಗೆರೆ, ಬಳ್ಳಾರಿ, ಬೆಳಗಾಂನಲ್ಲಿ. ಅದರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳಿಲ್ಲ, ಅದಿರಲಿ. ಈ 5 ಗ್ಯಾರಂಟಿನ ನಾವು ಮಾಡಿದ ಮೇಲೆ ಎಷ್ಟು ಕೋಟಿ ಕೊಡ್ತಾ ಇದ್ದೀವಿ ಅಂತ ನಿಮಗೆ ಒಂದು ಗಮನಕ್ಕಿಡಿ. 50,000 ಕೋಟಿ ಹಿಂದೆ ಮುಂದೆ ಒಂದು ವರ್ಷಕ್ಕೆ ನಿಮಗೆ ಇಡೀ ರಾಜ್ಯ ಕೊಡೋದು. ನಮ್ಮ ಜಿಲ್ಲೆನಲ್ಲಿ 3,200. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.